ಬೆಳಗಿನ ಶುಭೋದಯ ಸ್ನೇಹಿತರೆ. ಇವತ್ತು ಡೇಟು ನವೆಂಬರ್ 2ನೇ ತಾರೀಕು ಭಾನುವಾರ. ನೋಡಿ ಇಲ್ಲಿ ಎಷ್ಟು ಬಾಳೆ ಸಸಿ ಕಾಣ್ತಾ ಇದೆ. ನಿನ್ನೆ ನಾನು ಸಸಿ ತರಕ್ಕೆ ಅಂತ ಬಂದಿದ್ದೆ. ಅದು ಬರುವಾಗ ರೋಡ್ ಸೈಡಲ್ಲಿ ನೋಡಿದ್ರೆ ಯಾರೋ ಬಾಳೆ ಕಿತ್ತಾಕಿದ್ರು. ಇಷ್ಟು ಚೆನ್ನಾಗಿ ಬಾಳೆ ಸಸಿ ಹುಟ್ಟಿತ್ತು. ಅದನ್ನು ಕೇಳ್ಕೊಂಡು ಗಿಡನ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇವತ್ತು ಒಳ್ಳೆ ಬಾಳೆ ಸಸಿ ಇದೆ. ನೋಡುವ ಎಷ್ಟು ಗಿಡ ಕಿತ್ಕೊಂಡು ಹೋಗಾಗುತ್ತೆ ನಮ್ಮ ಕೈಯಿಂದ. ಸಿಗ್ತೀನಿ ಮತ್ತೆ. ಇಲ್ಲಿ ನೋಡಿ ಕಾಣ್ತಾ ಇದೆಯಾ, ಆ ಮೇಲ್ಗಡೆ ಇರೋದಷ್ಟು ಬಾಳೆ ಸಸಿ ಕೀಳಕ್ಕಾಗಿಲ್ಲ. ಯಾಕಂದರೆ ಅವು ತುಂಬ ಕೆಳಗಡೆಯಿಂದ ಬಂದಿದೆ. ಅದ್ರ ಮೇಲೆ ಏನೇನೋ ಮರ ಎಲ್ಲ ಹಾಕ್ತಿದ್ದಾರೆ. ಅದನ್ನಷ್ಟು ಕೀಳಕ್ಕಾಗಿಲ್ಲ. ಮಿಕ್ಕಿದೆಲ್ಲ ಕಿತ್ಕೊಂಡಿದ್ದೀನಿ. ನೋಡಿ ಇದೊಂದು ಬ್ಯಾಗು 2 ಬ್ಯಾಗ್ ಸಿಕ್ತು. ಇದಿಷ್ಟು ತೊಗೊಂಡೋಗಿ ನಮ್ಮ ಹೊಲಕ್ಕೆ ಹಾಕ್ಬೇಕು. ಇದು ಇವತ್ತಿನ ಬೆಳಿಗ್ಗೆ ಕೆಲಸ. ಆಲ್ಮೋಸ್ಟ್ 10 ಗಂಟೆ ಏನಾಗ್ತಾಯಿದೆ ಟೈಮು. ಹೋಗಿ ಮನೇಲಿ ತಿಂಡಿ ತಿಂದು ಇನ್ನು ತೋಟಕ್ಕೆ ತಗೊಂಡೋಗಿ ಹಾಕಬೇಕು. ಅದಕ್ಕೆ ಕೆಲಸ. ಇನ್ನೂ ಏನೇನು ಕೆಲಸ ಆಗುತ್ತೆ ನೋಡ್ತೀನಿ. ಇವತ್ತು ಭಾನುವಾರ ತುಂಬ ಸೌಂಡು ರೋಡಲ್ಲಿ, ವೆಹಿಕಲ್ಸ್ ಬರ್ತಾನೇ ಇರ್ತವೆ. ಸಿಗ್ತೀನಿ ಮತ್ತೆ. ಓಕೆ, ನಮಸ್ತೆ ಸ್ನೇಹಿತರೆ. ಟೈಮ್ ಆಗಿದೆ ಆಲ್ಮೋಸ್ಟು 2:15. ನಾನು ತಂದಿದ್ದ ಬಾಳೆ ಗಿಡಗಳನ್ನೆಲ್ಲ ಹಿಂಗೆ ಇಟ್ಟಿದ್ದೀನಿ. ಕಾಣ್ತಾ ಇದೆಯಾ? ಯಾಕಂದರೆ ಇನ್ನು ಗುಂಡಿ ತೋಡಿಲ್ಲ, ತುಂಬ ಕೆಲಸ ಇದೆ. ಹಂಗಾಗಿ ಎಲ್ಲನೂ ಹಿಂಗೆ ಇಟ್ಟಿದ್ದೀನಿ. ಲೆಕ್ಕಕ್ಕೊಂದು 20-25 ಬಾಳೆ ಗಿಡ ಸಿಕ್ಕಿರ್ಬೋದು. ಇದಕ್ಕೆ ಮುಂಚೆ ತಂದಿಕ್ಕಿದ್ದು ಬಾಳೆ ಗಿಡಗಳು ನೋಡಿ ಈ ಥರ ಆಗಿದೆ. ಒಂದೊಂದು ಬುಡದಲ್ಲಿ 3 ಶೂಟ್ಸ್ಗಳು ಬಂದಿದೆ. ಇದರಲ್ಲಿ 3 ಶೂಟ್ಸ್ ಇದೆ, ಅದರಲ್ಲಿ ಒಂದು 3 ಇದೆ. ಮತ್ತು ಆ ಕಡೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಒಂದೊಂದು ಬುಡದಲ್ಲಿ 3, 4, 2, 1 ಈ ಥರ ಬಂದಿದೆ ಶೂಟ್ಸು. ಆದರೆ ಏನು ಪ್ರಾಬ್ಲಮ್ ಗೊತ್ತಾ, ಫುಲ್ ನೋಡಿ ಇಲ್ಲಿ ಅಲ್ಲ, ಸರಿ ಇಲ್ಲೇ ನೆಡಬೇಕು ಅಂತ ಇದ್ದಿದ್ದು ನಾನು. ಬದು ಇದೆಯಲ್ಲ, ಬದು ಸೈಡಲ್ಲಿ ಒಂದು ಲೈನು ಕಾಡು ಮರ ನೆಟ್ಟು ಅದ್ರ ಪಕ್ಕದಲ್ಲಿ ಒಂದು ಲೈನು ಬಾಳೆಗಿಡ ನೆಡಬೇಕು ಅಂತ. ಆದರೆ ಎಷ್ಟು ಗಟ್ಟಿಯಾಗಿದೆ ಅಂದರೆ ನೆಲ ನೋಡಿ, ಬಿಡ್ಗೋದೈತೆ. ಆ ಮಟ್ಟಿ ಗಟ್ಟಿಯಾಗಿದೆ. ಅಷ್ಟು ಬಿಸಿಲು. ನೀರಿಲ್ಲದೆ ನಾನು ಈ ಗಿಡ ನೆಟ್ಟು ನೀರು ಬೇಕಾಗುತ್ತಾ ಅನ್ನೋದೊಂದು ಕ್ವಶನ್ ಮಾರ್ಕ್ ಓಡ್ತಾ ಇರ್ತಾರೆ. ನೋಡಿ ಏನು ಎಕ್ವಿಪ್ಮೆಂಟ್ ಆಗಿ ಬಂತಿದ್ದೀನಿ ಗೊತ್ತಾ? ಮುಂಡಿ ತೋಡುವಂಥ ಹಾರೆ, ಕೆಲಸ ಮಾಡುವಂಥ ನೋಡಿ ಮಚ್ಚು, ಗುದ್ಲಿ. ಯಾವುದೋ ಒಂದು ಸಣ್ಣ ಗುದ್ಲಿ ಇತ್ತು ಮನೆಗೆ, ಅದನ್ನು ತಗೊಬಂದೆ. ಇದು ನೋಡಿ ಗುದ್ಲಿ ತಗೊಳ್ಳೋಣ ಅಂತ ಹೋದೆ, ತಗೊಂಡೆ. ಅವನು ಇದಕ್ಕೆ 400 ರೂಪಾಯಿ ಹೇಳ್ದ. ನೆನ್ನೆ ಹೋಗಿದ್ದೆ ಅವನ ಅಂಗಡಿಗೆ. ಅಲ್ಲಿ ಹೋದಾಗ ಏನೋ ಒಂದು ಐಟಮ್ ಕೇಳಿದೆ. ಅದೇ ಇದೇ ಗುದ್ಲಿನೇ ಕೇಳಿದ್ದು. ನಾನು ಚಿಕಾಸಿ ಕೇಳಿದೆ, ಕೊಟ್ಟ. ಸರ್ 2 ಸೈಡ್ ಇರೋದು ಬೇಡ, 1 ಸೈಡ್ ಇರೋದು ಕೊಡಿ ಅಂತ ಕೇಳಿದೆ. ಅಷ್ಟಕ್ಕೆ ಹುರ್ಕೊಂಬಿಟ್ಟ ಅವನು. ನೆನ್ನೆ ಸರಿಯಾಗಿ ಮಾತಾಡಲಿಲ್ಲ. ಹಂಗಾಗಿ ನಾನು ನೆನ್ನೆ ತಗೊಳ್ಳಿಲ್ಲ, ಬಂದೆ. ಇವತ್ತು ತಿರ್ಗಾ ಮತ್ತೆ ಗುದ್ಲಿ ಕೊಡಿ ಅಂತ ಹೋದೆ. ಕಂಡಬಟ್ಟೆ ರೇಟು. ನಾನು ಸುಮ್ಮನಿರ್ಲಾರ್ದಲ್ಲೇ ನಾನೇನು ಮಾಡಿದೆ, ಕೈ ಕೊಟ್ಟನಲ್ಲ, ರೇಟ್ ಕೇಳಲಿಲ್ಲ ನಾನು. ನನಗೆ ಓಕೆ ಅನ್ನಿಸ್ತಾ ಆ ಸ್ಟಿಕ್ಕರ್ ಓಪನ್ ಆಗಿತ್ತು, ಒಂಚೂರು ಕಿತ್ತಾಕ್ಬಿಟ್ಟೆ ಕಣಪ್ಪ. ಕಿತ್ತಾಕ್ಬಿಟ್ರೆ ಯಾರು ತಗೋತಾರೆ? ಹಾಗೆ ಹೀಗೆ ಏನೋ ಮಾತಾಡ್ತದೆ. ಆಯ್ತು ಎಷ್ಟು ಹೇಳಪ್ಪ, 400 ರೂಪಾಯಿ ಅಂತ ತಗೋ. ಆಯ್ತು 400 ರೂಪಾಯಿ ಅಂತ ಹೇಳಿ ಬಿಸಾಕ್ಬಿಟ್ಟು, ಕಾವು ಕೊಡು ಅಂದರೆ ಕಾವಿಲ್ಲ. ಜೀವನದಲ್ಲಿ ಎಲ್ಲ ಬರೀ ಇಂಥ ಎಡವಟ್ಟು ಕೆಲಸಗಳೇ ಆಗೋದು. ನಲ್ಲಿ ಇವತ್ತು ತೋಟದಲ್ಲಿ ಕದ್ದು ಬಿಸ್ತು. ಸ್ವಲ್ಪ ಮನಸ್ಸಿಗೆ ಯಾಕೋ ಗಲಿಬಿಲಿ. ನೋಡುವ ಏನು ಕೆಲಸ ಮಾಡೋಕ್ಕಾಗುತ್ತೆ. ಗುಡ್ ಈವ್ನಿಂಗ್ ಸ್ನೇಹಿತರೆ. ಇವತ್ತು ಟೈಮ್ ಆಯಿತು 6 ಗಂಟೆ. ನೋಡಿ ಇಲ್ಲಿ ಗಿಣಿಗಳು ಆರೋಗ್ತಾರೆ. ಏನೇನು ಕೆಲಸ ಮಾಡಿದೆ ಅಂದರೆ, ತೋಟಕ್ಕೆ ಬಂದಮೇಲೆ ಕಾಣಿಸ್ತಾ ಇದೆಯಾ, ಇದು ನನ್ನ ಹೊಲದ ಲಾಸ್ಟ್ ತಗ್ನಿ. ಒಂದು ಕಡೆಯಿಂದ ಕೀಳ್ತಾ ಇದ್ದೀನಿ. ಎಲ್ಲ ಒಣಗೋಗ್ಬಿಟ್ಟೈತೆ ಗಿಡ. ನಾನು ಆಲ್ಮೋಸ್ಟು ಹೋಗೋ ಸ್ಟೇಜಿಗೆ ಬಂದ್ಬಿಟ್ಟೈತೆ. ಮತ್ತು ಒಳ್ಳೆ ಸನ್ಸೆಟ್ ತೋರಿಸೋಣ ಅಂದ್ಕೊಂಡೆ. ಅಷ್ಟರಲ್ಲಿ ನೋಡಿ ಮೋಡ ಅಡ್ಡ ಬಂದ್ಬಿಡ್ತು. ಕಾಣಿಸ್ತಾ ಇದೆ ಸನ್ಸೆಟ್ಟಲ್ಲಿ ಸೂರ್ಯ ಮಾಮ ನನ್ನೇ ಕಾಣಿಸ್ತಾನೆ. ಮುಚ್ಚೆ ಹೋದ. ನನ್ನ ಮೊಬೈಲ್ ಎತ್ಕೊಂಡು ಬರೋ ಅಷ್ಟರಲ್ಲಿ ನೋಡಿ ಈಗ ಕಾಣ್ತಾ ಇದೆ. ನನ್ನ ಫೇಸ್ ಫೋಕಸ್ ಆಗುತ್ತೆ ಅನ್ಸುತ್ತೆ, ಅದಕ್ಕೆ ಅದು ಕಾಣಲ್ಲ. ಇವಾಗ ನೋಡಿ ಒಳ್ಳೆ ಸನ್ಸೆಟ್ ಆಗ್ತಾಯಿತ್ತು. ರೌಂಡ್ ಕಾಣ್ತಾ ಇದೆ ಸೂರ್ಯ. ಅಷ್ಟರಲ್ಲಿ ಮೊಬೈಲ್ ತಗೊಂಡು ಬರೋಣ ಅಂತ ಹೋದೆ. ಅಷ್ಟರಲ್ಲಿ ಮೋಡ ಅಡ್ಡ ಬಂದು
ಈ ಭಾನುವಾರದ ಸನ್ಸೆಟ್ಟೊಂದಿಗೆ ನನ್ನ ತೋಟದ ಕೆಲಸ ಮುಗಿಸ್ತಾ ಇದ್ದೀನಿ. ನನಗೆ ಹೊಸ ಜೀವನ ಇಷ್ಟ ಆಗ್ತಾಯಿತ್ತು ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಸಂಡೇನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.